ಪ್ರಮುಖವಾಗಿ ಹಿಂದೆ 4 ಸ್ಲ್ಯಾಬ್ಗಳನ್ನು ಮಾಡಲಾಗಿತ್ತು. ಈಗ 4ರ ಬದಲಾಗಿ 2 ಸ್ಲ್ಯಾಬ್ಗಳು ಮಾತ್ರ ಇರುತ್ತೆ. ಒಂದು 5, ಇನ್ನೊಂದು 18, 28 ಮತ್ತೆ 12 ಸ್ಲ್ಯಾಬ್ಗಳು ಇರೋದಿಲ್ಲ. ಇಂದಿನಿಂದ ದೇಶದಲ್ಲಿ ಪರಿಷ್ಕೃತ ಹೊಸ GST ಜಾರಿಯಾಗತ್ತೆ. ನಿತ್ಯೋಪಯೋಗಿ ವಸ್ತು ಸೇರಿ 375 ವಸ್ತುಗಳು ಅಗ್ಗ ಆಗ್ತಾ ಇವೆ. ಹಾಗಾದ್ರೆ ಆ ವಸ್ತುಗಳು ಯಾವುವು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆಯಿಂದ ಜನ ಸದ್ಯಕ್ಕಂತೂ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಹಾಲಿನ ಉತ್ಪನ್ನಗಳ ಮೇಲಿನ GST ಕೂಡ ಇಳಿಕೆ ಆಗುತ್ತೆ. ತುಪ್ಪ ಆಗಿರಬಹುದು, ಬೆಣ್ಣೆ, ಪನ್ನೀರ್, ಇನ್ನು ಗುಡ್ ಲೈಫ್ ಹಾಲು ಇದೆಲ್ಲವೂ ಕೂಡ ಇಳಿಕೆ ಆಗುತ್ತೆ. ಇನ್ನು ತಂಬಾಕು ಮತ್ತು ಸಿಗರೇಟ್ ಆಗಿರಬಹುದು, ಅದರ ಜೊತೆಗೆ ಪಾನ್ ಮಸಾಲ ಅದೆಲ್ಲ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಬೀಡಿ, ಗುಟ್ಕಾ, ಜರ್ದಾ ರೀತಿ ಜಿಗಿಯುವಂಥ ತಂಬಾಕು ಅದು ವಿಪರೀತವಾಗಿ ಏರಿಕೆ ಆಗುತ್ತೆ. ಅದು 40%. ಅಂದರೆ ಒಟ್ಟು 3 ಅಂತ ಹೇಳ್ಬೋದು. ಬಟ್ ಜನಸಾಮಾನ್ಯ ಅಥವಾ ಮಧ್ಯಮ ವರ್ಗದವರಿಗೆ 2 ಸ್ಲ್ಯಾಬ್ ಅನ್ವಯ ಆಗುತ್ತೆ. ಸೊ ಪ್ರಮುಖವಾಗಿ ಈಗ ದಸರಾ ಮತ್ತು ದೀಪಾವಳಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಸ್ತುಗಳ ಬೆಲೆಯಲ್ಲಿ ಆಫರ್ ಇರುತ್ತೆ. ಅದು ಒಂದು ಕಡೆ ಆದರೆ ಆಮೇಲೆ GST ಕೂಡ ಕಡಿಮೆ ಆಗಿರೋದ್ರಿಂದಾಗಿ ಬಹಳಷ್ಟು ಜನರಿಗೆ ಕುತೂಹಲ ಇರುತ್ತೆ. ಈಗಾಗಲೇ ಕೂಡ ಅಂಗಡಿ ಮುಂದೆ ಕ್ಯೂ ನಿಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಇರುತ್ತೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಬೇಕು, ರೇಟ್ ಹಾಗೆ ಇರುತ್ತೆ, ಬಟ್ GST ಮಾತ್ರ ಕಡಿಮೆ ಇರೋದು. ಆಮೇಲೆ GST ಕಡಿಮೆ ಆಗುತ್ತೆ ಅಂದರೆ ವಸ್ತುಗಳ ರೇಟ್ ಕಡಿಮೆ ಆಗೋದಿಲ್ಲ. ಹಬ್ಬ ಇದೆ ಅಂತೇಳಿ ದಸರಾಕ್ಕೆ ಮತ್ತು ದೀಪಾವಳಿಗೆ ಕಡಿಮೆ ಮಾಡ್ಬೋದು, ಬಿಟ್ಟರೆ ಉಳಿದ ದಿನಗಳಲ್ಲಿ ಹಾಗೆ ವಸ್ತುಗಳ ರೇಟ್ ಹಾಗೆ ಇರುತ್ತೆ. ಬಟ್ ಅದರ ಮೇಲೆ GST ಏನು ಹಾಕ್ತಿದ್ರಲ್ಲ ಅದು ಮಾತ್ರ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಪ್ರಮುಖವಾಗಿ ಮಧ್ಯಮ ವರ್ಗದವರಿಗೆ ಬೈಕು ಮತ್ತು ಕಾರು ಮತ್ತು TV ವಿಚಾರ ಅಂತ ಬಂದಾಗ ಅದರ ರೇಟ್ ಕಡಿಮೆ ಆಗುತ್ತೆ, ಇಲ್ಲ ಯಾವ ಸ್ಲ್ಯಾಬ್ಗೆ ಬರುತ್ತೆ ಅನ್ನೋಂಥ ಭಾಳಷ್ಟು ಜನರಿಗೆ ಗೊಂದಲ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ನೋಡಿ, ಪ್ರಮುಖವಾಗಿ ಕಳೆದ 7-8 ವರ್ಷಗಳ ಹಿಂದೆನೇ ಈ ರೀತಿಯ ಆಗಬೇಕು, ಈ ರೀತಿಯ ಪರಿಷ್ಕರಣೆ ದರ ಆಗಬೇಕು ಅಂತೇಳಿ ಈಗ 18%ರಿಂದ 5% ಇಳಿಕೆ ಆಗಿರುವಂಥ ವಸ್ತುಗಳನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋದರೆ ಪ್ರಮುಖವಾಗಿ ಇಲ್ಲಿ 18ರಿಂದ 5% ಇರುವಂಥ ವಸ್ತುಗಳು ಬೆಣ್ಣೆ, ತುಪ್ಪ, ಒಣಹಣ್ಣು ಆಗಿರ್ಬೋದು, ಹಾಲು, ಮಾಂಸ, ಮಿಠಾಯಿ ಇದೆಲ್ಲವೂ ಕೂಡ 18 ಇತ್ತು, ಈಗ 5ಕ್ಕೆ ಬರುತ್ತೆ. ಜಾಮ್ ಆಗಿರ್ಬೋದು, ಹಣ್ಣಿನ ಜೆಲ್ಲಿಗಳು, ಎಳನೀರು, ಕರಿದ ಪದಾರ್ಥಗಳು, ಹಣ್ಣಿನ ರಸ, ಸಿಪ್ಪೆ ಆಗಿರ್ಬೋದು, ಐಸ್ ಕ್ರೀಮ್, ಪೇಸ್ಟ್ರಿ, ಬಿಸ್ಕತ್ಗಳು, ಶಾಂಪೂ, ಟಾಲ್ಕಮ್ ಪೌಡರ್ ಆಗಿರ್ಬೋದು, ಟೂತ್ಪೇಸ್ಟ್, ಶೇವಿಂಗ್ ಕ್ರೀಮ್ ಇದೆಲ್ಲ ವಸ್ತುಗಳು ಈ ಹಿಂದೆ 18ಕ್ಕಿತ್ತು, ಈಗ 5ಕ್ಕೆ ಬರುತ್ತೆ. ಇನ್ನು ಇದಾದ ನಂತರ ಪ್ರಮುಖವಾಗಿ 40ಕ್ಕೆ ಇರುವಂಥ ವಸ್ತುಗಳು, ಅಂದರೆ ನಿಮಗೆ ಅಪಾಯಕಾರಿ ವಸ್ತುಗಳು ಅಂತ ನಾವು ಕರಿತೀವಿ. ಅಂದರೆ ಈ 40ರಷ್ಟು GST ವಸ್ತುಗಳು ಇರುವಂಥದ್ದು ತಂಬಾಕು ಮತ್ತು ಉತ್ಪನ್ನಗಳು, ಸಿಗರೇಟ್, ಪಾನ್ ಮಸಾಲ, ಬೀಡಿ, ಗುಟ್ಕಾ, ಜರ್ದಾ ರೀತಿ ಜಿಗುವಂಥ ತಂಬಾಕುಗಳು, ಐಷಾರಾಮಿ ಕಾರುಗಳಿಗೆ, ಅದು ಕೋಟ್ಯಾಧಿಪತಿ ಯಾರು ಇರ್ತಾರಲ್ಲ ಅವರಿಗೆ ಅನ್ವಯ ಆಗುತ್ತೆ. ಇನ್ನು 350cc ಮೇಲ್ಪಟ್ಟಿರುವಂಥ ಬೈಕ್ಗಳಿಗೂ ಕೂಡ ನಿಮಗೆ 40% ಟ್ಯಾಕ್ಸ್ ಇರುತ್ತೆ. ಏರ್ಟೆಡ್ ಪಾನಿ ಆಗಿರ್ಬೋದು ಅಥವಾ ರಿವಾಲ್ವರ್ ಪಿಸ್ತೂಲ್ ಆಗಿರ್ಬೋದು, ಲಾಟರಿ, ಬೆಟ್ಟಿಂಗ್, ಕ್ಯಾಸಿನೋ, ಗ್ಯಾಮ್ಲಿಂಗ್ ಇದೆಲ್ಲವೂ ಕೂಡ 40ಕ್ಕೆ ಬರುತ್ತೆ.